ಈಗಲೇ ಸಿಟ್ಟಿಂಗ್ ಅಲ್ಲಿ ಎರಡು ಬಿಜೆಪಿಯವರೇ ಇರೋದು ಎಲ್ಲಿ ಅಂದ್ರೆ ಬಿಜೆಪಿಯಲ್ಲಿ ಅಲ್ಲಿ ಮಣಿಪುರದಲ್ಲಿ ರೂಲಿಂಗ್ ಗವರ್ಮೆಂಟ್ ಅವ್ರದ್ದು 2 ಸೀಟ್ ಬಿಜೆಪಿ ಅವ್ರದ್ದು ಇರೋದು. ಬಟ್ ಈ ಎಕ್ಸಿಟ್ ಪೋಲ್ ಅಲ್ಲಿ 2 ಸೀಟು ಸೇರ್ತಾರಂತಿತ್ತು. 2 ಸೀಟ್ಸ್ ಅಂದ್ರೆ ಜನಗಳಿಗೆ ಮೋದಿ ಮೇಲೆ ವಿರೋಧ ಇತ್ತು. ಡೆಲ್ಲಿ ಗವರ್ಮೆಂಟ್ ಎಂತ ಕಷ್ಟಗಳದೆ ನಮ್ಗೆ ಬರಲಿಲ್ಲ ಅಂತ. ಬಟ್ ಈಗ ಟ್ರೆಂಡ್ ನೋಡುವಾಗ ಒಂದು ಅಂತ ತೋರಿಸ್ತಾ ಉಂಟು. ಅದು ಫೈನಲ್ ರಿಸಲ್ಟ್ ನೋಡ್ಕೊಳ್ಳುವ ಅಷ್ಟೇ. ಬಟ್ ಈಶಾನ್ಯ ರಾಜ್ಯಗಳು 200 ದಾಟಿದೆ, ಗಮನಿಸಬೇಕು. 203 ಇಂಡಿ ಮೈತ್ರಿಕೂಟ 203 ಕ್ಷೇತ್ರಗಳಲ್ಲಿ ವೀಕ್ಷಕರೇ ಗಮನಿಸಿ, ಇಂಡಿ ಮೈತ್ರಿಕೂಟ 203, ಎನ್ಡಿಎ 291. ಇಂಡಿ ಮೈತ್ರಿಕೂಟ 203, 291, 517 ಕ್ಷೇತ್ರ, ಇನ್ನು 40 ಕ್ಷೇತ್ರಗಳು ಬಾಕಿ ಇದೆ. ಇದು ಮುನ್ನಡೆ. ಒಂದು ವೇಳೆ ಈ ಸ್ಟೇಟ್ ಇನ್ನ ಇದೇ ಸ್ಟೇಟಸ್ ಕಂಟಿನ್ಯೂ ಆದ್ರೆ ಕಂಗ್ರಾಲೇಷನ್ ಟು ಖರ್ಗೆ, ಕಂಗ್ರಾಲೇಷನ್ ಟು ರಾಹುಲ್. ಐ ವಿಲ್ ನಾಟ್ ಸೇ ಕಂಗ್ರಾಲೇಷನ್ ಟು ಮೋದಿ. ಈ ಫಿಗರ್ ಎಲ್ಲಿ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಇವರು 400 ಕೊಟ್ಟಲ್ಲಿ 300 ಕಳೆದಿದ್ದೆ. ಅವ್ರದ್ದು ಇಂಡಿ ಮುಗಿಯಿತು ಅಂತ ಹೇಳುವಾಗ ಅವರು 295 ಅಂತ ಹೇಳ್ತಾರೆ. ಅಟ್ಲೀಸ್ಟ್ 200 ದಾಟಿದ್ರಲ್ಲ. ಯಾರಿಗೆ ಇದು ಬಿಡಿ, ಎಕ್ಸಿಟ್ ಪೋಲ್ ಯಾರು ಈ ಫಿಗರ್ ಕೊಟ್ಟಿಲ್ಲ. ಅವ್ರು ಹೇಳಿದ್ರು ಎಕ್ಸಿಟ್ ಪೋಲ್ ಇಸ್ ಮೋದಿ ಪೋಲ್ ಅಂತ. ರಾಹುಲ್ ಗಾಂಧಿ ಹೇಳಿದ್ರೆ ಕರೆಕ್ಟ್ ಕಾಣ್ತಾ ಉಂಟಿದ್ದು. ನೋಡಿದ್ರೆ ಅರ್ಥ ಆಯ್ತಲ್ಲ. ಟ್ರೆಂಡ್ ಇನ್ನು ಚೇಂಜ್ ನೋಡ್ತಾ ಇದ್ದೀರಿ. 291, 203 ಇದು ಈ ಎನ್ಡಿಎ ಈ ನಂಬರ್ ಗಮನಿಸಿದ್ರೆ ಅಂದ್ರೆ ಇನ್ನೂ ಇದೆ ಒಂದು 40. ಕಳೆದ ಬಾರಿಗಿಂತಲೂ ಕಡಿಮೆ ಬಂದಂಗೆ ಕಾಣ್ತಾ ಇದೆ. ಯಾಕಂದ್ರೆ ಒಂದು 359 ಹತ್ರ ಬಂದಿದ್ರು. ಬಿಜೆಪಿಗೆ ಫುಲ್ ಮೆಜಾರಿಟಿಗಳು ಕೂಡ ಇತ್ತು. ಈ ನಂಬರ್ ಅನ್ನು ನೋಡುವಾಗ ನಿಮಗೆ ಯಾವ ರೀತಿಯ ಪ್ರತಿಕ್ರಿಯೆ ಕೊಡಬೇಕು ಅಂತ? 291ರಲ್ಲಿ ಬಿಜೆಪಿ ಸ್ವಂತ ಸೀಟ್ಗಳಿಗೆ ಮುನ್ನಡೆ ಇರೋದು ಕೇವಲ 230 ಕ್ಷೇತ್ರಗಳಲ್ಲಿ ಮಾತ್ರ. ಬಿಜೆಪಿ ಸ್ವತಂತ್ರ ಬಹುಮತ ಪಡ್ಕೊಳ್ಳೋದು ಕೂಡ ಕಷ್ಟ ಅಂತ ಕಾಣಿಸ್ತಾ ಇದೆ ಈ ಟ್ರೆಂಡ್ ನೋಡಿದ್ರೆ. ಇಂಡಿಯಾ ಮೈತ್ರಿಕೂಟ ಒಂದ್ ಕಡೆ ವರ್ಕೌಟ್ ಆಗಿದೆ. ನಾನು ಅದಕ್ಕೆ ಒಂದೇ ನಿಮಿಷ, 58,658 ಮತಗಳಿಂದ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಮುನ್ನಡೆಯನ್ನ ಕಾಪಾಡ್ಕೊಳ್ತಿದ್ದಾರೆ. 1 ಲಕ್ಷ ಬಂದ್ರೆ ಮಾತ್ರ ಬ್ರೇಕಿಂಗ್ ತಗೊಳ್ಳೋಣ. 1 ಲಕ್ಷ ಬಂದ ನಂತರದಲ್ಲಿ ಉತ್ತರ ಪ್ರದೇಶ ಸರ್, ನೀವು ಹೇಳ್ತಾ ಇದ್ರಿ ಉತ್ತರ ಪ್ರದೇಶದಲ್ಲಿ 41 ಇಂಡಿ ಮೈತ್ರಿಕೂಟ ಮುನ್ನಡೆ, 39 ಎನ್ಡಿಎ. ಇದು ಬ್ರೇಕಿಂಗ್. ಆಕ್ಚುಲಿ ಇದು ಬ್ರೇಕಿಂಗ್. ಉತ್ತರ ಪ್ರದೇಶದಲ್ಲಿ 41 ಕ್ಷೇತ್ರಗಳಲ್ಲಿ ಇಂಡಿ ಮೈತ್ರಿಕೂಟದ ಅಭ್ಯರ್ಥಿಗಳು ಸರ್ ಕ್ಲೀನ್ ಸ್ವೀಪ್ ಅಂತ ಹೇಳಲಾಗ್ತಾ ಇತ್ತು. ಉತ್ತರ ಪ್ರದೇಶ ಅಲ್ಲಿ ನೋಡಿ 41, 80ರಲ್ಲಿ ಎನ್ಡಿಎಗಿಂತ ಮುನ್ನಡೆ 41. ಆಲ್ರೆಡಿ ಒಂದು ಮಾತನ್ನ ಹೇಳಿದ್ರು ಯಾರು, ಇದೇ ರಾಹುಲ್ ಗಾಂಧಿ, ನಾವು 40 ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅಂತೇಳಿ. ವೀಕ್ಷಕರ ವೆರಿ ಇಂಪಾರ್ಟೆಂಟ್ UP. ಯಾಕೆ ಅಂತಂದ್ರೆ ಯಾವುದೇ ಬದಲಾವಣೆಗಳಾಗಬಹುದು. 2014ರಲ್ಲಿ 72 ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದುಕೊಂಡಿತ್ತು. ಅದು ರಾಮ ಮಂದಿರ ಅಲ್ಲಿ 72, ಕಳೆದ ಬಾರಿ 62, ಈ ಬಾರಿ 39 ತಂದ್ರೆ ಅದು ಸಣ್ಣ ಪುಟ್ಟ ವ್ಯತ್ಯಾಸ ಅಲ್ಲ. ರಾಮ ಮಂದಿರ ಆಗಿರೋದಲ್ಲೇ. ಆಮೇಲೆ ಯೋಗಿ ಆದಿತ್ಯನಾಥ್ ಮಥುರಾ ವಿಚಾರಕ್ಕೆ ಸಂಬಂಧಪಟ್ಟದಿರ್ಬೋದು, ಅಥವಾ ಬಹಳ ಮುಖ್ಯವಾಗಿ ಕಾಶಿ ಕಾರಿಡಾರ್ ವಿಚಾರಕ್ಕೆ ಸಂಬಂಧಪಟ್ಟದಿರ್ಬೋದು. ಬಹಳ ದೊಡ್ಡ ಚರ್ಚೆಯ ವಿಚಾರ ಆಗ್ತಾ ಇದೆ ನನಗೆ ಅದು. ಸ್ಮಿತಾ ಅದನ್ನೇ ಹೇಳ್ತಾ ಇದ್ರು. 41 ಇಂಡಿ 41. ಓಕೆ, ಅಲ್ಲಿಂದ ಯುಪಿಗೆ ಸಂಬಂಧಪಟ್ಟಂತೆ ಧಾರ್ಮಿಕವಾಗಿ ಅವ್ರು ಎಷ್ಟೇ ರಾಮ ಮಂದಿರ ಎಲ್ಲವನ್ನು ಗಂಗಾ ಕಾರಿಡಾರ್ ಏನಾದ್ರೂ ಮಾಡಿರ್ಬೋದು, ಆದ್ರೆ ನಿಜವಾದ ಬಡತನ, ನಿರುದ್ಯೋಗ ಸಮಸ್ಯೆ, ಮಹಿಳೆಯರಿಗೆ ಬೆಲೆ ಏರಿಕೆ, ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ದೊಡ್ಡದಾಗಿ ಬುಲ್ಡೋಸರ್ ಬಾಬಾ ಅದು ಇದು ಅಂತ ಹೇಳಿದ್ರು, ಬಟ್ ವಾಸ್ತವವಾಗಿ ಅಲ್ಲಿ ಯಾವುದೇ ರೀತಿಯ ಸುರಕ್ಷತೆಗಳು ಮತ್ತೆ ಕಂಡು ಬಂದಿಲ್ಲ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮತ್ತೆ ಅಖಿಲೇಶ್ ಯಾದವ್ ಅವರ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಬಾರಿ ನಮಗೆ ಅಲ್ಲಿ ಒಂದು ದೊಡ್ಡದ ಗೆಲುವು ಸಿಗುತ್ತೆ ಅನ್ನೋದನ್ನ ರಾಹುಲ್ ಗಾಂಧಿ ಅವರು ಪ್ರಿಡಿಕ್ಟ್ ಮಾಡಿದ್ರು. ಮತ್ತೆ ಅದನ್ನ ನಾವು ಪ್ರಿಡಿಕ್ಷನ್ ಮಾಡಿದ್ವಿ ಕೂಡ, ಮತ್ತೆ ಅದ್ರ ಮೇಲೆ ನಂಬಿಕೆ ಇತ್ತು. ಸೊ ಹಾಗಾಗಿ UPಯಲ್ಲಿ ಈ ರೀತಿಯ ಒಂದು ರಿಸಲ್ಟ್ಸ್ ಬಂದಿದೆ. ಇದು ಕೇವಲ UP ಅಂತ ಅಲ್ಲ, ಮಹಾರಾಷ್ಟ್ರದಲ್ಲಿ ನೋಡಿ ನೀವು, ಶಿವಸೇನೆಯಲ್ಲಿ ಯಾವ ರೀತಿ ಡಿವೈಡ್ ಮಾಡಿ ಒಡೆದಾಕಿ ಪ್ರಾದೇಶಿಕ ಪಕ್ಷಗಳನ್ನ ಇವರು ಕಸಿದ್ಕೊಂಡ್ರು, ಅದೇ ಪ್ರಾದೇಶಿಕ ಪಕ್ಷಗಳಿಗೆ ಇವತ್ತು ಉತ್ತರ ಕೊಡ್ತಾರೆ ಜನರು. ಅದೇ ರೀತಿ ವೆಸ್ಟ್ ಬೆಂಗಾಲ್ ಅಲ್ಲಿ ಕಾನ್ಸ್ಟಿಟ್ಯೂನ್ಸಿಗಳ ಬಗ್ಗೆ ಬಂದಾಗ ನೀವು ಇನ್ನೂ ವೆಯ್ಟ್ ಮಾಡಿ ಅಂತ ಹೇಳ್ತೀರಾ. ಉತ್ತರ ಪ್ರದೇಶದ ಬಗ್ಗೆನೂ ಕೂಡ ವೆಯ್ಟ್ ಮಾಡಿ. ಉತ್ತರ ಪ್ರದೇಶ ಬಹಳ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ. ಉತ್ತರ ಪ್ರದೇಶ ಬಹಳ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ. ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿನಲ್ಲೂ ಸುಮಾರು 20 ಲಕ್ಷದಷ್ಟು ವೋಟ್ಗಳಿದೆ. 20 ಲಕ್ಷದಷ್ಟು ವೋಟ್ಗಳಿರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ವೋಟಿಂಗ್ ಶುರುವಾಗಿದೆ. ಈಗಲೂ ಕೂಡ ವಿಶ್ವಾಸ ಇದೆ 60+ ಸೀಟ್ಗಳನ್ನ ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ತವೆ.
60+ ಸೀಟ್ಗಳನ್ನ ನಾವು 67 ಸೀಟ್ಗಳು ಅಂತಕ್ಕಂಥ ಇತ್ತು, 60ರಿಂದ 67 ಬರ್ಬೋದು ಅಂತಕ್ಕಂಥ ನಮ್ಮ ಆಂತರಿಕ ಸರ್ವೆ ಇತ್ತು. 60+ ಸೀಟ್ಗಳನ್ನ ಈ ಕ್ಷಣದಲ್ಲೂ ಕೂಡ ನಾನು ಬಹಳ ಕಾಂಗ್ರೆಸ್ನ ಮಂಜುನಾಥ್ ಏನ್ ವಿಶ್ವಾಸದಿಂದ ಹೇಳ್ತಾರೆ ಹೇಳ್ತೇನೆ, ವಿನಯ್ ನಾನು ವಿನಯ್ ಗೆದ್ದೇ ಒಂದ್ ನಿಮಿಷ ವಿನಯ್ ಬಿದರೆ ಅವರು ಅಗಲಗನ್ಸ್ ಕಾಣ್ತಿದ್ದಾರೆ. ಈಗ ಅವ್ರಿಗೆ ಸಂಖ್ಯೆ ಕೆಳಗೆ ಹೋಗ್ತಿದ್ದಂಗೆ ಅವ್ರ ವಾಯ್ಸು ಸ್ವಲ್ಪ ಡೌನ್ ಆಯ್ತು. ಅಪ್ಪ ಪುಣ್ಯ, ಯಾಕೆ ಗೊತ್ತಾ, ಕೂಗಾಟದಲ್ಲಿ ಅರ್ಥ ಇಲ್ಲ ಅಂತ ಮಿನಿಮಮ್ ಅರ್ಥ ಆಗ್ಬೇಕು ಅವ್ರಿಗೆ. ನಾನ್ ಕೇಳೋದು ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಯೋಗಿ ನಾಡಲ್ಲಿ ಬರ್ತೀವಿ ಇಂಡಿ ವಾಪಸ್ breaking, ಕೂಟಕ್ಕೆ breaking. ಭರ್ಜರಿ ಮುನ್ನಡೆ. ಯೋಗಿ ನಾಡಲ್ಲಿ ಇಂಡಿ ಒಕ್ಕೂಟಕ್ಕೆ ಭರ್ಜರಿ ಮುನ್ನಡೆ. 80 ಕ್ಷೇತ್ರದಲ್ಲಿ 41 ಕ್ಷೇತ್ರದಲ್ಲಿ ಇಂಡಿ ಒಕ್ಕೂಟ ಮುನ್ನಡೆ. 39 ಕ್ಷೇತ್ರದಲ್ಲಿ ಎನ್ಡಿಎ ಒಕ್ಕೂಟ ಮುನ್ನಡೆನ ಸಾಧಿಸ್ತಾ ಇದೆ. ಅಲ್ಲ, ಟ್ರೆಂಡ್ ಇರ್ಬೋದು, ಆದ್ರೆ ಈಗ ಉತ್ತರ ಎಸ್ ನೋಡಿ, ಧಾರವಾಡದಲ್ಲಿ ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಧಾರವಾಡಕ್ಕೆ ಪ್ರತಿ ಹೋಗೋಣ. ಹಂತದಲ್ಲಿಯೂ ಈ ಕೂಡ ನಾವು ಗಮನಿಸ್ತಾ ಸದ್ಯಕ್ಕೆ ಇದ್ದೇವೆ. ಯಾಕೆ ನೋಡಿ ವೀಕ್ಷಕರೇ, ಬಹಳ ಮುಖ್ಯವಾಗಿ ಹೇಳ್ಬಿಡ್ತೀನಿ, ಉತ್ತರ ಪ್ರದೇಶ ಗೆದ್ದವ ದೇಶ ಗೆದ್ದ ಅಂತ. ನೋಡಿ, ಕಳೆದ ಬಾರಿ ಕಾಂಗ್ರೆಸ್ ಒಂದೇ ಒಂದು ರಾಯಬರೇಲಿ ಮಾತ್ರ, ಅದು ಕೂಡ ಸೋನಿಯಾ ಗಾಂಧಿ ಅವರ ಏನು ಮಾರ್ಜಿನ್ ಕಡಿಮೆ ಆಗಿತ್ತು. ಅಮೇಥಿ ಮತ್ತು ಎರಡೇ ಇದ್ದದ್ದು, ಅಮೇಥಿ ಸೋತೋಗ್ಬಿಟ್ರು, ರಾಯಬರೇಲಿ ಗೆದ್ರು. ಒಂದೇ 62 ಬಿಜೆಪಿ ಗೆದ್ದಿತ್ತು, BSP 10 ಕ್ಷೇತ್ರಗಳನ್ನ ಗೆದ್ದಿತ್ತು. ಆದರೆ ಕಳೆದ ಬಾರಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ SP ಮತ್ತು ಕಾಂಗ್ರೆಸ್ ಜೊತೆಯಾಗಿದ್ದು ಕೂಡ ಧೂಳಿಪಟ ಆಗೋಯ್ತು. ಏನಾಗ್ತಿದೆ ಅಲ್ಲಿ? ನನ್ನ ಕಣ್ಣಲ್ಲಿ ನಂಗೆ ನಂಬಿಕೆ ಇಲ್ಲ, ಜಯಪ್ರಕಾಶ್, ಇದರ ಮುನ್ಸೂಚನೆ ಅಲ್ಲ, ಈಗ ನಂಬಲೇಬೇಕು ಬಿಡಿ. ರಿಸಲ್ಟ್ ಅಂತ ಹೇಳಿ ಇದು ಟ್ರೆಂಡ್ ಕಂಟಿನ್ಯೂ ಆದ್ರೆ ನನ್ನ ಕಣ್ಣನ್ನೇ ನಾನು ನಂಬುದಿಲ್ಲ. ಆಕ್ಚುಲಿ ಆ ರೀತಿ ಆಗಿದೆ. ಯಾರಾದ್ರೂ ಎಕ್ಸ್ ಆಗ್ತಾರ UP ಅಲ್ಲಿ ಆದ್ರೆ ಅದು ಇವರು ನಮ್ಮ ಜಯಪ್ರಕಾಶ್ ಹೇಳಿದ್ರೆ UP ಅಲ್ಲಿ ಯಾರು ಮೆಜಾರಿಟಿ ಬರ್ತಾರೆ ಅವ್ರು ದೇಶ ರೂಲ್ ಮಾಡ್ತಾರೆ. ಈ ಫಿಗರ್ ಅಲ್ಲಿ ಡೆಫಿನೆಟ್ ಆಗಿದ್ದು ಮೋದಿಗೆ ಹಿನ್ನಡೆ, ಯಾರಿಗಲ್ಲ. ಯಾಕಂದ್ರೆ ಈ ಎಲೆಕ್ಷನ್ ಮೋದಿ ಸುತ್ತಮುತ್ತ ಯೋಗಿಗೂ ಹಿನ್ನಡೆನೆ, ಬಟ್ ಯೋಗಿಗಿಂತ ಮೋದಿಗೆ ಹಿನ್ನಡೆ. ಪ್ರಚಾರದಲ್ಲಿ ಮೋದಿ ಅವರೇ ಜಾಸ್ತಿ ಯೋಗಿಗಿಂತ. ನೋಡಿ, 2022ರ ಅಸೆಂಬ್ಲಿ ಚುನಾವಣೆಯಲ್ಲೇ ಮುನ್ಸೂಚನೆ ಸಿಕ್ಕಿತ್ತು. ಹಿಂದಿನ ಚುನಾವಣೆಯಲ್ಲಿ 403ಕ್ಕೆ 313 ಸೀಟ್ ಗಳಿಸಿದ ಯೋಗಿ ಆದಿತ್ಯನಾಥ್ ಬರೀ 254 ಸೀಟ್ ಬಂತು. ಅಸೆಂಬ್ಲಿ ಚುನಾವಣೆಯಲ್ಲಿ ಬರೀ 44 ಸೀಟ್ ಪಡೆದಿದ್ದ ಸಮಾಜವಾದಿ ಪಕ್ಷಕ್ಕೆ 104 ಸೀಟ್ ಬಂದಿತ್ತು. ಆವತ್ತೇ ಎಚ್ಚೆತ್ಕೊಳ್ಬೇಕಾಗಿತ್ತು. ಈ ಡಬಲ್ ಇಂಜಿನ್ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಕೂಡ ನಿರೀಕ್ಷಿಸಿದಷ್ಟು ಪರಿಣಾಮಕಾರಿಯಾಗಿರಲಿಲ್ಲ. ಅನೇಕ ನೆಗೆಟಿವ್ ಪಾಯಿಂಟ್ಸ್. ಆಮೇಲೆ ಇನ್ಕಂಬೆಂಟ್ ಎಂಪಿಗಳಿದ್ರಲ್ಲ, ಬಿಜೆಪಿಯಿಂದ ಮೋದಿ ಮುಖ ನೋಡಿ ಗೆದ್ದು ಬಂದವರು ಅನೇಕರಿದ್ರಲ್ಲ, ಅವರ ವಿರುದ್ಧ ಸ್ಥಳೀಯ ಮಟ್ಟದಲ್ಲಿ ಆಂಟಿ ಇನ್ಕಂಬೆನ್ಸಿ. ಮತ್ತೊಂದು ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಯಾವ ರೀತಿ ಕ್ಷಣ ಮುಂದೆ ಇಡ್ತಾ ಇದೀವಿ. NDA ವರ್ಸಸ್ INDIA ನಿಧಾನಕ್ಕೆ ಓವರ್ಟೇಕ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಏನಾಗಬಹುದು? ನಿಧಾನಗತಿಯಲ್ಲಿ ಯೋಗಿ ನಾಡಲ್ಲಿ ಕಮರಬಹುದಾ? ರಾಮ ಮಂದಿರ ಕೈ ಹಿಡಿದಿಲ್ಲ. ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ಆ ರೀತಿ ವೇರಿಯೇಷನ್ಸ್. ಓಕೆ, ಕರ್ನಾಟಕದಲ್ಲಿ ಮಂಡ್ಯ, ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ 13,720 ಮತಗಳ ಲೀಡ್. ಮತ್ತೊಂದು ಕಡೆ ಮಲ್ಲೇಶ್ ಬಾಬು ಲೀಡ್. ಎವ್ರಿಥಿಂಗ್ ನಾನು ಹೇಳ್ತಾ ಇದ್ದೀನಿ 19-6. ಆದರೆ ವೆರಿ ಇಂಟ್ರೆಸ್ಟಿಂಗ್, ನಾನು ಪ್ಯಾನಲ್ಗೆ ಹೇಳ್ತಾ ಇರುವಂಥದ್ದು, ನ್ಯಾಷನಲ್ ಅಪ್ಡೇಟ್ ದಯವಿಟ್ಟು ಕೊಡಿ, ಉತ್ತರ ಪ್ರದೇಶ ಅಪ್ಡೇಟ್ ಕೊಡಿ ದಯವಿಟ್ಟು ನಮಗೆ. ಉತ್ತರ ಪ್ರದೇಶ, ಎಸ್ಪೆಷಲಿ ಉತ್ತರ ಪ್ರದೇಶ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಒರಿಸ್ಸಾ, ಆಂಧ್ರ ಪ್ರದೇಶ ಎಲ್ಲ ನಂಬರ್ಸ್ ಬರ್ಲಿ ಸ್ಕ್ರೀನ್ ಮೇಲೆ ಜಾಸ್ತಿ. ಉತ್ತರ ಪ್ರದೇಶ ಕೊಡಿ, ವೆಸ್ಟ್ ಬೆಂಗಾಲ್ ಕೊಡಿ, ಬಿಹಾರ ಕೊಡಿ, ಮಹಾರಾಷ್ಟ್ರ ಕೊಡಿ, ಆಂಧ್ರ ಪ್ರದೇಶ ಕೊಡಿ. ಅದನ್ನು ಹಾಕ್ತಾ ಹೋಗಿ, ಯಾಕಂದ್ರೆ ಪಬ್ಲಿಕ್ ಡಿಮಾಂಡ್ ಬರ್ತಾ ಇದೆ, ಅದು ನಮಗೆ ನೋಡಬೇಕಾಗಿದೆ ಅಂತೇಳಿ. ಕರ್ನಾಟಕದ ನಾವು ಟಾಪ್ ಎಂಡ್ ಅಲ್ಲಿ ಹಾಕಿದ್ದೀವಿ, ಎಲ್ಲವೂ ಬರ್ತಾ ಇದೆ. ದಯವಿಟ್ಟು ನ್ಯಾಷನಲ್ ಅಪ್ಡೇಟ್ಸ್ಗಳನ್ನು ಕೊಡಿ. ಮತ್ತೊಮ್ಮೆ ನೋಡಿ, ದೆಹಲಿಯಲ್ಲಿ 7-1. ಎಸ್ ಸರ್ ಹೇಳ್ತಾ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ 227, ಕಾಂಗ್ರೆಸ್ 77 ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ. 223, 77. ಕಾಂಗ್ರೆಸ್ 52 ಇತ್ತು ಹಿಂದಿನ ಲೋಕಸಭೆಯಲ್ಲಿ. ಕಾಂಗ್ರೆಸ್ ಅಲೋನ್ ಇಸ್ ಗೆಟಿಂಗ್ 77 ಸೀಟ್ ಲೀಡ್. ಬಿಜೆಪಿ ಇನ್ನು 225 ನೋಡಿ ನೀವು. ಕಾಂಗ್ರೆಸ್ ಅಲೋನ್ ಮೋರ್ ದನ್ 100. ಉತ್ತರ ಪ್ರದೇಶದ ಟ್ರೆಂಡ್, ಅಲ್ಲ ಇದು ಮೇಜರ್ ಅಪ್ಸೆಟ್ ಎಲ್ಲಿ ಕಾಣ್ತಾ ಇರೋದು ಗೊತ್ತಾ? ಎಲ್ಲ ಸ್ಟೇಟ್ಗಳನ್ನ ನೋಡ್ತಾ ಇರುವಾಗ UP ಅಲ್ಲಿ ಬಂದ ಫಿಗರ್ ಇಂದಾಗಿ ಡೌನ್ ಆಯ್ತು. NDA ಅಲ್ಲಿ ಆಲ್ಮೋಸ್ಟ್ ಅವ್ರು 35 ಸೀಟ್ ಕಳ್ಕೊಂಡಾಗೆ. ಅವ್ರ ಲೆಕ್ಕದಲ್ಲಿ ನಾವು 75 ಗ್ಯಾರಂಟಿ ಹೊಡಿತೇವೆ ಅಂತಿದ್ದು, ಅಲ್ಲಿ ಅವರು 35 ಸೀಟ್ UP ಒಂದರಲ್ಲೇ ಕಳ್ಕೊಂಡ್ರು. ಅಲ್ಲಿ ಮೇಜರ್. ಮತ್ತೆ ಮಹಾರಾಷ್ಟ್ರಲ್ಲಿ ಎಕ್ಸ್ಪೆಕ್ಟೆಡ್ ಸರ್ ಒಂದು ಹೆಚ್ಚು ಡಿಫರೆನ್ಸ್ ಇಲ್ಲ. ಬೇರೆ ಮಧ್ಯಪ್ರದೇಶದಲ್ಲಿ ಸ್ವೀಪ್ ಮಾಡ್ತಾರೆ, ಗುಜರಾತ್ ಸ್ವೀಪ್ ಮಾಡ್ತಾರೆ, ಎಲ್ಲ ಉಂಟು. ಎಕ್ಸೆಪ್ಟ್ ಇನ್ನು ನಮ್ಗೆ ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶ, ತೆಲಂಗಾಣದ ನೀವು ಇದುವರೆಗೆ ಕೊಟ್ಟಿಲ್ಲ. ನೋಡಿ, ಉತ್ತರ ಪ್ರದೇಶದಲ್ಲಿ ಫಿಗರ್ ಇದೆ ಜಯಪ್ರಕಾಶ್ ಅವರೇ. ಒರಿಸ್ಸಾ, ಆಂಧ್ರ ಪ್ರದೇಶ, ತೆಲಂಗಾಣದ ಕೊಡ್ಲಿಕ್ಕೆ ಹೇಳಿ. ಉತ್ತರ ಪ್ರದೇಶದಲ್ಲಿ ಸ್ಮೃತಿ ಇರಾನಿ, ರಾಜನಾಥ್ ಸಿಂಗ್ ಟ್ರೇಲಿಂಗ್. ಸ್ಮೃತಿ ಇರಾನಿ ಮತ್ತು ರಾಜನಾಥ್ ಸಿಂಗ್ ಟ್ರೇಲಿಂಗ್. ಲಕ್ನೋ ಸೀಟ್ ಅದು ವಾಜಪೇಯಿ ಅವರ ಸೀಟ್. ಸ್ಮೃತಿ ಇರಾನಿ
ನಿಜವಾಗಿ ಇದು ಮೇಜರ್ ಅಪ್ಸೆಟ್ ಟೂ ಡೇಸ್ ಅಲ್ಲಿ ಏನಾದ್ರು ಮೇಜರ್ ಅಪ್ಸೆಟ್ ಇದೆ, ದಟ್ ಇಸ್ ಯುಪಿ ಎಲೆಕ್ಷನ್. ಇದು ಭಾರಿ ದೊಡ್ಡ ಹಿನ್ನಡೆ ಮೋದಿಗೆ, ಬಿಜೆಪಿಗೆ, ಎಲ್ರಿಗೂ. ಮಹಾರಾಷ್ಟ್ರ ಆಲ್ಸೋ ಮಹಾರಾಷ್ಟ್ರಲ್ಲ ಎಕ್ಸಿಟ್ ಪೋಲ್ ಆಲ್ಮೋಸ್ಟ್ ಒಂದು ರೀತಿಯಲ್ಲಿ expected. ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಕೊಟ್ಟ ಫಿಗರೇ ಉಂಟು, ನೆಕ್ ಟು ನೆಕ್ ಫೈಟ್ ಅಂತೇಳಿ ಅದೇ ಫಿಗರ್ ಉಂಟು ಮಹಾರಾಷ್ಟ್ರ. ಇನ್ನಂಗೆ ಅದು ಕುತೂಹಲ ಇರೋದು ಒರಿಸ್ಸಾ, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಸ್ವೀಪಿಂಗ್ ಅಂತ ಹೇಳ್ತಾರೆ. ರೇಷ್ಮೆ ಅವರೇ, ನಿಮಗೆ ಅದು ಒರಿಸ್ಸಾ ಮತ್ತು ತೆಲಂಗಾಣ ಮತ್ತು ಆಂಧ್ರದಲ್ಲಿ ಫಿಗರ್ ಸಿಕ್ಕಿದ್ರೆ ಹೇಳಿ. ಮೋಸ್ಟ್ಲಿ ಅಲ್ಲಿನವರು ಡೌನ್ ಆಗಿರಬೇಕು. ಅಲ್ಲಿ ಸ್ವೀಪಿಂಗ್ ಅಂತ NDA ಹೇಳಿದ್ರೆ ಅಲ್ಲಿ ಸ್ವೀಪಿಂಗ್ ಎಲ್ಲ 8 ನೋಡಿದ್ರೆ. ಮತ್ತೆ ವೆಸ್ಟರ್ನ್ ಇಂಡಿಯಾ ಮತ್ತೆ ನಾರ್ದರ್ನ್ ಇಂಡಿಯಾದಲ್ಲಿ ದೇ ಆರ್ ಹೋಲ್ಡೆಡ್ ಪೊಸಿಷನ್. ಯಾರು ಗೊತ್ತಾ,